ವೀಕ್ಷಕರು ನೋಡಿ, ನಿನ್ನೆ ಇಂಗ್ಲೆಂಡ್ ವಿರುದ್ಧ ಸೋಲುವ ಪಂದ್ಯವನ್ನು ಗೆಲ್ಲಿಸಿದ ಈ ಒಂದು ರನ್ಔಟ. ಹೌದು ವೀಕ್ಷಕರು, ರಿಷಬ್ ಪಂತ್ ಅವರು MS ಧೋನಿಯಂತೆ ಭರ್ಜರಿಯಾಗಿ ರನ್ಔಟ್ ಮಾಡಿದ್ದು, ಹಾಗೆ ವೀಕ್ಷಕರು ಈ ಒಂದು ರನ್ಔಟ್ ಪಂದ್ಯವನ್ನೇ ಬದಲಿಸಿದೆ. ವೀಕ್ಷಕರು, ಈ ಒಂದು ಸಂಪೂರ್ಣ ಮಾಹಿತಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಅವರು ಈ ಮಾಡಿದ ರನ್ಔಟ್ಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರು, MS ಧೋನಿ ಮತ್ತು ರಿಷಬ್ ಪಂತ್ ಅವರ ನಡುವೆ ಯಾರು ಉತ್ತಮವಾದ ವಿಕೆಟ್ ಕೀಪರ್ ಎಂದು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು ವೀಕ್ಷಕರು, ನಿನ್ನೆ ಸೆಮಿಫೈನಲ್ನಲ್ಲಿ ಎದುರಾಗಿದ್ದ ಇಂಗ್ಲೆಂಡ್ ಪಡೆಗೆ ಭಾರತ ತಂಡವು ಹೀನಾಯವಾಗಿ ಸೋಲುಣಿಸಿತು. ಆದರೆ ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಸೋಲುವಂಥ ಪಂದ್ಯವನ್ನೇ ಈ ಒಂದು ರನ್ಔಟ್ ಬದಲಿಸಿದೆ. ಹೌದು ವೀಕ್ಷಕರು, 171 ರನ್ಗಳ ಗುರಿ ಬೆನ್ನಟ್ಟಿದ್ದ ಆಂಗ್ಲ ಪಡೆಯು ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಹೋಗಿತ್ತು. ಹೌದು ವೀಕ್ಷಕರು, ಫಿಲಿಪ್ ಸಾಲ್ಟ್ ಅವರು 5 ರನ್ಗೆ ಬಲಿಯಾದರೆ, ಹಾಗೆ ವೀಕ್ಷಕರು ಜೋಶ್ ಬಟ್ಲರ್ ಅವರು 23 ರನ್ ಗಳಿಸಿ ಔಟ್ ಆದರು. ಇನ್ನು ವೀಕ್ಷಕರು, ಜೋಶ್ ಬಟ್ಲರ್ ಅವರು ವಿಕೆಟ್ ಪತನವಾಗಿದ್ದ ತಕ್ಷಣ ಬಂದಿದ್ದ ಮೊಯಿನ್ ಅಲಿ ಅವರು ಕೇವಲ 8 ರನ್ಗಳಿಗೆ ಔಟ್ ಆದರು. ಹೌದು ವೀಕ್ಷಕರು, ಮೊಯಿನ್ ಅಲಿ ಅವರು ನಿಧಾನಗತಿಯಿಂದ ಬ್ಯಾಟ್ ಬೀಸಿ ಆಮೇಲೆ ರನ್ಗಳನ್ನು ಕಲೆ ಹಾಕುತ್ತಾ ಹೊಂಟಿದ್ದರು. ಆದರೆ ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ರಿಷಬ್ ಪಂತ್ ಅವರು MS ಧೋನಿಯಂತೆ ಚಾಣಕ್ಯದಿಂದ ರನ್ಔಟ್ ಮಾಡಿದ್ದಾರೆ. ಈ ಒಂದು ರನ್ಔಟ್ ಮೂಲಕ ಭಾರತ ತಂಡವು ಪಂದ್ಯವನ್ನೇ ಗೆದ್ದಿದೆ ಎಂದು MS ಧೋನಿ ಅವರು ಕೂಡ ಹೇಳುತ್ತಿದ್ದಾರೆ.